ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನೆನ್ನೆಯ ವೇದನೆಯು ಇಂದು ಮರೆಯಾಯಿತು, ನೆನ್ನೆಯ ವೇದನೆಯು ಇಂದು ಮರೆಯಾಯಿತು, ನೆಮ್ಮದಿ ನೆಲೆಸಿತಯ್ಯ, ನಿರಂತರವಾಯಿತಯ್ಯ, ನೆಮ್ಮದಿ ನೆಲೆಸಿತಯ್ಯ, ನಿರಂತರವಾಯಿತಯ್ಯ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಇರುಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ, ಇರುಳೆಲ್ಲ ಕಾಪಾಡಿದೆ, ದಿನ ತಂದೆ, ಮರೆಯದ ನನ್ ಪ್ರಿಯನೇ, ಸನಿಹವೇ ನಲಿಯುವೆನು, ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಅಪ್ಪನೇ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು, ಯೇಸು ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ
ಯೇಸು ಅಪ್ಪ ನಿನ್ ಪಾದದಲ್ಲೇ ಈ ಮುಂಜಾನೆ ಆನಂದವೇ. ಯೇಸು ಅಪ್ಪ ನಿನ್ ಪಾದದಲ್ಲೇ, ಯೇಸು ಅಪ್ಪ ನಿನ್ ಪಾದದಲ್ಲೇ. ಹಲ್ಲೆಲೂಯ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸಮ್ಮುಖವೇ ನನಗೆ ಆನಂದ, ನಿನ್ನ ಪ್ರಸನ್ನತೆಯೇ ನನಗೆ ಆನಂದ. ಡ್ಯಾಡಿ, ಯೇಸು ಡ್ಯಾಡಿ. ಹಲ್ಲೆಲೂಯ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ಅಯ್ಯ, ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ, ನನ್ನ ಹೃದಯದ ತವಕವಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ಅಯ್ಯ. ಎಸ್ ಲಾರ್ಡ್, ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ, ಹೃದಯದ ತವಕವಯ್ಯ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ, ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ. ನನ್ನಾತ್ಮವ ನಾಶದಿಂದ, ನನ್ನಾತ್ಮವ ನಾಶದಿಂದ ತಪ್ಪಿಸಿದೆ ನನ್ನ ರಕ್ಷಕನೇ ಎಸೆಯ, ತಪ್ಪಿಸಿದೆ ನನ್ನ ರಕ್ಷಕನೇ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಏಸಯ್ಯ ಏಸಯ್ಯ ನಿನ್ನಂತಾನೇ, ಹೌದು ನನ್ ಮುಂದೆ ನಿಲ್ಲಿಸಿರುವೆ, ನಿನ್ ಮುಂದೆ ನಿಲ್ಲಿಸಿರು, ನನ್ ಮುಂದೆ ನಿನ್ನನ್ನು ನಿಲ್ಲಿಸಿರುವೆ ಏಸಯ್ಯ ನಿನ್ನಂತಾನೇ. ಹೌದು ಡ್ಯಾಡಿ, ಓ ನಿಲ್ಲಿಸಿರುವೆ, ಹೌದಪ್ಪ ನನ್ ಮುಂದೆ ನಿಲ್ಲಿಸಿರುವೆ. ಎಬಿನೇಜರೇ ಎಲ್ಲೆಲೆಯೋ ಎಂದೆಂದು ಉನ್ನತನೇ, ಡ್ಯಾಡಿ ಎಬಿನೇಜರೇ ಎಲ್ಲೆಲೆಯೋ ಎಂದೆಂದು ಉನ್ನತನೇ, ಎಲ್ ಶಡಾಯ್ ಸರ್ವಶಕ್ತ ನೀನೇ, ಹೌದಪ್ಪ ಎಲ್ ಶಡಾಯ್ ಸರ್ವಶಕ್ತ ನೀನೇ, ಎಲ್ರೋಹಿ ಡ್ಯಾಡಿ ಕಾಣ್ವವನೇ, ಎಲ್ರೋಹಿ ಕಾಣ್ವವನೇ. ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ, ಏಸಯ್ಯ
ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಹೌದಪ್ಪ, ನನ್ ಮುಂದೆ ನಿಲ್ಲಿಸಿರು. ಹೌದು, ನನ್ ಮುಂದೆ. ಹಾಗೆ ಡ್ಯಾಡಿಯನ್ನು ನೋಡಿ ಮಾತಾಡಿ, ನಿಲ್ಲಿಸಿರು. ಹಲ್ಲೆಲೂಯಾ. ಥ್ಯಾಂಕ್ ಯು ಎಬಿನೇಜರ್. ಹಲ್ಲೆಲೂಯಾ. ಇದುವರೆಗೂ ಸಹಾಯ ಮಾಡಿದ ಕರ್ತನು ಇನ್ನು ಮುಂದೆಯೂ ನನಗೆ ಆಧಾರ ನೀನೇ, ನನ್ನ ಆಶ್ರಯ. ಡ್ಯಾಡಿ ಉನ್ನತನೇ ಉತ್ತಮನೇ. ಡ್ಯಾಡಿ ಜೊತೆ ಹಾಗೆ ನಿಕಟವಾಗಿ ಮಾತನಾಡಿ, ಎಷ್ಟು ಕ್ಲೋಸ್ ಆಗಿ ಬೆರೀಲಿಕ್ಕೆ ಸಾಧ್ಯವೋ ಬೆರೀರಿ. ಡ್ಯಾಡಿ ಡ್ಯಾಡಿ ಅಪ್ಪ ಅಪ್ಪ. ಹೊರಬಾರ ಬೋಖ ಬಾಬಾ ಬಿ ಆ ಥರ ರಬೋಲ ಬರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್, ವಿ ಲವ್ ಯು ಹೋಲಿ ಗೋಸ್ಟ್. ಹಲ್ಲೆಲೂಯಾ. ರುಬಾಬಾ ಮಾಮ ಕತೂರ ರಬ ರಿಂಗರಗರಗರಗರಗರ. ಅದ್ಭುತನಾದ ದೇವರೇ, ಅತಿಶಯನಾದ ತಂದೆ, ಮಾರ್ಪಡದ ಕರ್ತನೇ. ಓಹೋ ಓಹೋ ಓಹೋ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಅಪ್ಪ, ನೀನೆಲ್ಲ ಸ್ತುತಿಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಮಹಿಮೆಗೆ, ಆರಾಧನೆಗೆ ಯೋಗ್ಯನು. ನಾವು ನಿನ್ನ ಮಕ್ಕಳಾಗಿ ದೂರ ದೂರದಲ್ಲಿದ್ದರೂ ಸಹ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮೇಲೆತ್ತಿ ಘನಪಡಿಸುತ್ತೇವೆ. ಥ್ಯಾಂಕ್ ಯು ಫಾರ್ ಯುವರ್ ಲವ್, ಥ್ಯಾಂಕ್ ಯು ಫಾರ್ ಯುವರ್ ಕೇರ್, ಥ್ಯಾಂಕ್ ಯು ಫಾರ್ ದ ಪರ್ಪಸ್ ದಟ್ ಯು ಹ್ಯಾವ್ ಇನ್ ಅವರ್ ಲೈಫ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 47ನೇ ವಾಕ್ಯವನ್ನು ಪುನಃ ನೆನಪು ಮಾಡಿಕೊಳ್ಳೋಣ. ಮತ್ತಾಯ 24:47. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಆಮೆನ್. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಸಾರಲ್ಪಡಬೇಕು. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಿಕೊಳ್ಳುವುದರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಏನದು ದೇವರ ಕಡೆಗೆ ತಿರುಗಿಕೊಳ್ಳುವುದು? ಅದು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಂತ ಹೇಳಿದ್ರೆ, ಒಂದು ಗಿಲ್ಟಿ ಫೀಲಿಂಗ್ ಬಂದ್ಬಿಟ್ರೆ ಸಾಕಾಗಲ್ಲ. ಅಯ್ಯೋ, ನನಗೆ ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳಿ ಒಂದು ಗಿಲ್ಟಿ ಫೀಲಿಂಗ್ ಬಂದ್ಬಿಟ್ರೆ ಸಾಕಾಗಲ್ಲ. ಆ ರೀತಿ ಗಿಲ್ಟಿಂಗ್ ಫೀಲಿಂಗ್ ಜಸ್ಟ್ ಇನಿಷಿಯೇಷನ್, ಪ್ರಾರಂಭ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ, ರಿಪೆಂಟ್ ಆಗುವುದಕ್ಕೆ ಇದೊಂದು ಜಸ್ಟ್ ಒಂದು ಪ್ರಾರಂಭ ಅಷ್ಟೇ. ಅಷ್ಟಕ್ಕೆ ನಿಂತು ಬಿಡಬಾರ್ದು. ಎಷ್ಟೋ ಜನ ಅಷ್ಟಕ್ಕೆ ನಿಂತು ಮುಂದೆ ಆಗಬೇಕಾದ ದೊಡ್ಡ ಆಶೀರ್ವಾದವನ್ನು ಕಳ್ಕೊಂಡಿದ್ದಾರೆ. ನಾವು ನೆನ್ನೆ ಧ್ಯಾನ ಮಾಡಿದ ನೆನಪಿರ್ಬೋದು. ಫೆಲಿಕ್ಸನು, ಇಸ್ಕರಿಯೋತ ಯೂದನು, ಇವರೆಲ್ಲ ಗಿಲ್ಟಿ ಫೀಲಿಂಗ್ ಉಂಟಾಯಿತು. ಅಯ್ಯೋ, ನಾನು ಮಾಡಿದ ತಪ್ಪು, ನನಗೆ ನ್ಯಾಯ ತೀರ್ಪು ಆಗುತ್ತೆ, ದಂಡನೆ ಆಗುತ್ತೆ ಅಂತ ಫೆಲಿಕ್ಸನ್ ಗೊತ್ತಾಯಿತು. ಆದರೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟ, ಸಾಕು ಆಮೇಲೆ ಕೇಳ್ತೀನಿ. ಈ ಇಸ್ಕರಿಯೋತ ಯೂದನಿಗೆ ಗಿಲ್ಟಿ ಫೀಲಿಂಗ್ ಉಂಟಾಯಿತು, ಆದರೆ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಇವತ್ತು ಇನ್ನೂ ಮುಖ್ಯವಾದ ವಿಚಾರಗಳು ನೋಡ್ತೇವೆ. ಮಾನಸಾಂತ ಅಂತಂದರೆ ದುಃಖ ಪಡೋದಲ್ಲ. ಕೆಲವರಿಗೆ ದುಃಖ ಉಂಟಾಗ್ತದೆ. ಅಯ್ಯೋ, ನನಗೆ ಮಾಡಬಾರ್ದಾಗಿತ್ತು, ಮಾಡಿಬಿಟ್ನಲ್ಲ ಅಂಥೇಳಿ ದುಃಖ ಆಗುತ್ತೆ. ಆ ದುಃಖ ಸಾಕಾಗಲ್ಲ. ನೆಕ್ಸ್ಟ್ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಹೋಗಬೇಕು. ನಿಜವಾದ ದುಃಖವು
ಮಾನಸಾಂತರಕ್ಕೆ ನಡೆಸ್ತದಂತೆ. ನೀವು ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥ 7ನೇ ಅಧ್ಯಾಯ 10ನೇ ವಚನ ಓದಿದ್ರೆ, 2 ಕೊರಿಂಥ 7:10. 2 ಕೊರಿಂಥ 7:10. ದೇವರ ಚಿತ್ತಾನುಸಾರವಾಗಿರುವ ದುಃಖವು, ದೇವರ ಚಿತ್ತಾನುಸಾರವಾದ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿರ್ತದೆ. ಹಲ್ಲೆಲೂಯಾ. ದುಃಖ ಪಟ್ಬಿಟ್ಟು ಅಷ್ಟಕ್ಕೆ ನಿಂತು ಬಿಡೋದಲ್ಲ. ಅದಕ್ಕೆ ಪೌಲನು ಐ ಡೋಂಟ್ ಕೇರ್, ನಾನು ಈ ವಿಷಯದಲ್ಲಿ ಪಶ್ಚಾತ್ತಾಪ ಪಡೋದಿಲ್ಲ, ನಿಮಗೆ ದುಃಖ ಆದರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ನಿಮಗೆ ದುಃಖ ಆದರೂ ಪರವಾಗಿಲ್ಲ, ಆ ದುಃಖವು ನಿಮ್ಮನ್ನು ಮಾನಸಾಂತರಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ದೇವರ ಚಿತ್ತಾನುಸಾರವಾದ ದುಃಖವು ಅದು ಮಾನಸಾಂತರಕ್ಕೂ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ, ರಕ್ಷಣೆ ಹೊಂದುವುದಕ್ಕೆ ನಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ದುಃಖ ಪಡುವುದರಲ್ಲೇ ಇದು ಬಿಡಬೇಡ್ರಿ. ಕೆಲವರು ದುಃಖ ಪಡ್ತಾರೆ, ಅಯ್ಯೋ ಛೇ ಏನಪ್ಪ ಹಿಂಗೆ ಆಗೋಯ್ತಲ್ಲ, ಹಿಂಗೆ ಮಾಡ್ಬಿಟ್ನಲ್ಲ, ದುಃಖ ಪಡ್ತಾರೆ. ಸಾಕಾಗಲ್ಲ. ನೆಕ್ಸ್ಟ್ ಹಲ್ಲೆಲೂಯಾ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದಟ್ ಈಸ್ ರಿಯಲ್ ರಿಪೆಂಟೆನ್ಸ್. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಿಕೊಳ್ಳದೆ ಇರುವಂಥ ಯಾವುದೇ ದುಃಖ ಅದು ಪ್ರಯೋಜನಕ್ಕೆ ಬಾರದ್ದು. ಅದು ನಿಮ್ಮನ್ನು ವಂಚಿಸ್ತದೆ. ಕೆಲವರು ದುಃಖ ಪಟ್ಬಿಟ್ಟು ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗಿಬಿಡ್ತಾರೆ. ಮೋಸ ಹೋಗಿಬಿಡ್ಬೇಡ್ರಿ. ದುಃಖ ಪಟ್ಟ ಮೇಲೆ, ನೀವು ಮಾಡಿದ ಕಾರ್ಯಗಳ ವಿಷಯವಾಗಿ ದುಃಖ ಪಟ್ಟ ಮೇಲೆ ನೆಕ್ಸ್ಟ್ ದೇವರ ಕಡೆಗೆ ತಿರುಗಿಕೊಂಡು, ಸಾರಿಕಪ್ಪ, ಇನ್ಮೇಲೆ ನಾನು ಆ ಥರ ಮಾಡಲ್ಲಪ್ಪ ಅಂತ ಹೇಳಿ ಆತನ ಕಡೆಗೆ ತಿರುಗಿಬಿಡಬೇಕು. ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಬಿಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮೊದಲನೇದಾಗಿ, ದುಃಖ ಪಟ್ಟರೆ ಸಾಕಾಗಲ್ಲ. ಎರಡನೇದಾಗಿ ಇನ್ನೊಂದು ಅಂಶ ಇವತ್ತಿನ ಧ್ಯಾನದಲ್ಲಿ, ಯೆಶಾಯ 64:6. ಯೆಶಾಯ 64:6. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ಸಾಕು. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲಸು ಚಿಂದಿ ಬಟ್ಟೆ ಅಂತೆ. ಅದು ಮೊದಲೇ ಫಿಲ್ತಿ ರ್ಯಾಕ್, ಅದು ಮೊದಲೇ ಹೊಲಸು, ಆಮೇಲೆ ಅದ್ರಲ್ಲಿ ಬೇರೆ ಚಿಂದಿ ಅಂತೆ. ಯಾವುದು? ನಮ್ಮ ಧರ್ಮ ಕಾರ್ಯಗಳು. ಅನೇಕರು ಏನು ಫೀಲ್ ಮಾಡ್ತಾರೆ ಅಂದರೆ, ಏನಾದ್ರು ತಪ್ಪು ಮಾಡಿಬಿಟ್ರೆ ಅದನ್ನ ಸರಿ ಮಾಡಲಿಕ್ಕೆ ಏನೋ ಒಳ್ಳೆ ಕಾರ್ಯಗಳನ್ನ ಸುಮಾರು ಮಾಡ್ತಾ ಇರ್ತಾರೆ. ಚರ್ಚ್ಗೆ ಬರೋರಿಗೆಲ್ಲ ಊಟ ಹಾಕ್ಬಿಡೋಣ, ಒಂದಷ್ಟು ಕಾಣಿಕೆ ಕೊಟ್ಟುಬಿಡೋಣ, ಅಥವಾ ಒಂದು ಅನ್ನದಾನ ಮಾಡೋಣ, ಅನಾಥರಿಗೆಲ್ಲ ಸ್ವಲ್ಪ ಬಟ್ಟೆ ತಗೊಟ್ಬಿಡೋಣ. ಈ ರೀತಿ ಧರ್ಮ ಕಾರ್ಯಗಳು ಅಂದರೆ ಅನೇಕರಿಗೆ, ಇತರರಿಗೆ ಮಾಡುವ ಒಳ್ಳೆ ಕಾರ್ಯಗಳು, ಅದನ್ನು ಮಾಡಿ ಅದನ್ನು ಸರಿ ಮಾಡಬೇಕು ಅಂತ ನೋಡ್ತಾರೆ. ಅದೆಲ್ಲ ನಡೆಯಲ್ಲ. ಯು ಹ್ಯಾವ್ ಟು ಟರ್ನ್ ಟು ಗಾಡ್. ತಪ್ಪು ಮಾಡಿದ ಮೇಲೆ ಅದನ್ನ ಸರಿ ಕಟ್ಟಲಿಕ್ಕೆ ನೀವು ಮಾಡುವ ಒಳ್ಳೆ ಕಾರ್ಯಗಳು ಯಾವುದೂ ಮ್ಯಾಚ್ ಆಗಲ್ಲ. ಅದನ್ನು ದೇವ್ರು ಹೇಳ್ತಾರೆ ಫಿಲ್ತಿ ರ್ಯಾಗ್ ಅಂತಾರೆ. ದೇವರ ಕಡೆಗೆ ತಿರುಗಿಕೊಳ್ಳದೆ ನೀವು ಮಾಡುವ ಎಲ್ಲ ದಾನ ಧರ್ಮಗಳು, ಎಲ್ಲ ಒಳ್ಳೆ ಕಾರ್ಯಗಳು, ನೀವು ಸೀರೆ ತಗೊಡಿ, ಬಟ್ಟೆ ತಗೊಡಿ, ಅನ್ನದಾನ ಮಾಡಿ, ಎಲ್ಲವೂ ಫಿಲ್ತಿ ರ್ಯಾಗ್. ಗಾಡ್ ವಾಂಟ್ಸ್ ಯು ಟು ಟರ್ನ್ ಟು ಗಾಡ್. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತ ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಮೋಸ ಹೋಗೋದು ಬೇಡ, ಮೋಸ ಹೋಗ್ಬಿಡ್ಬೇಡ್ರಿ. ಅದೆಲ್ಲ ಒಳ್ಳೆಯದು, ದಾನ ಧರ್ಮಗಳು ಒಳ್ಳೆಯದು. ಅದ್ರ ಬಗ್ಗೆ ದೇವ್ರ ವಾಕ್ಯ ಬಹಳ ಗಂಭೀರವಾದಂತಹ ಮಾರ್ಗದರ್ಶನ ಕೊಡ್ತದೆ. ಆದರೆ ದೇವರ ಕಡೆಗೆ ತಿರುಗಿಕೊಳ್ಳೋದು ಅದೆಲ್ಲ ವೇಸ್ಟು, ಅದೆಲ್ಲ ಫಿಲ್ತಿ ರ್ಯಾಕ್. ಹಲ್ಲೆಲೂಯಾ. ದುಃಖ ಪಟ್ಟರೆ ಸಾಕಾಗಲ್ಲ, ದಾನ ಧರ್ಮದ ಕಾರ್ಯಗಳು ಮಾಡಿದ್ರೆ ಸಾಕಾಗಲ್ಲ. ನಾವು ದೇವರ ಕಡೆಗೆ ತಿರುಗಿಕೊಳ್ಳಲೇಬೇಕು. ಅಲ್ಲಿ ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದಲ್ಲಿರುವವರು, ಎಲ್ಲ ಜಾತಿ ಜನರು ಪಾಪ ಕ್ಷಮಾಪಣೆಗೆ ಒಂದೇ ಒಂದು ದಾರಿ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿತ್ಯ ಜೀವಕ್ಕೆ ಒಂದೇ ಒಂದು ದಾರಿ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಇವತ್ತು ಈ ಕಾರ್ಯ ಆಗಬೇಕು, ನಮ್ಮ ದೇಶದಲ್ಲಿ ಈ ಕಾರ್ಯಗಳಾಗಬೇಕು. ಅನೇಕರು ಗೊತ್ತಿಲ್ಲದೆ ದಾನ ಧರ್ಮದಲ್ಲಿ ತೃಪ್ತಿಯಾಗಿದ್ದಾರೆ, ಮಾಡುವ ಧರ್ಮ ಕಾರ್ಯಗಳಲ್ಲಿ ತೃಪ್ತಿಯಾಗಿದ್ದಾರೆ. ಅವರೆಲ್ಲರಿಗೂ ಮನವರಿಕೆ ಆಗಬೇಕು, ಇದು ಸಾಕಾಗಲ್ಲ. ನಮ್ಮ ಜೀವನ ದೇವರ ಕಡೆಗೆ ತಿರುಗಬೇಕು. ನಮ್ಮ ಜೀವನ
ಆತನ ಕಡೆಗೆ ತಿರುಗಬೇಕು, ದೇವರ ಕಡೆಗೆ ತಿರುಗಬೇಕು. ಜೀವನ ತಿರುಗದೆ ನಾವು ಮಾಡುವ ಯಾವುದೇ ದಾನ ಧರ್ಮ, ಯಾವುದೇ ಒಳ್ಳೆ ಕಾರ್ಯಗಳು ಅದೆಲ್ಲ ಕೊಳಕು ಚಿಂದಿ ಬಟ್ಟೆ. ಇದನ್ನು ಜನರು ಗ್ರಹಿಸ್ಕೊಳ್ಬೇಕು. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶಗಳ ಎಲ್ಲ ಜನರು ಕರ್ತನೆ ಪಾಪ ಕ್ಷಮಾಪಣೆಗೆ, ನಿತ್ಯ ಜೀವಕ್ಕೆ ನಿನ್ನ ಕಡೆಗೆ ತಿರುಗಿಕೊಳ್ಳೇಬೇಕಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಮನ ತಿರುಗಬೇಕು, ನಿನ್ನ ಕಡೆಗೆ ತಿರುಗಬೇಕು, ಮಾನಸಾಂತರ ಹೊಂದಬೇಕು, ರಿಪೆಂಟ್ ಆಗಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ನಿಜವಾದ ರಿಪೆಂಟೆನ್ಸ್ ಏನು ಅಂತ ನಾವು ನೋಡ್ತಾ ಇದ್ದೀವಿ. ಜಸ್ಟ್ ಪಶ್ಚಾತ್ತಾಪ ಅಲ್ಲ, ಧಾರ್ಮಿಕ ಕಾರ್ಯಗಳಲ್ಲ, ಅನ್ನದಾನ ಅಲ್ಲ, ಬಡವರಿಗೆ ಕೊಡೋದಲ್ಲ, ನಿನ್ನ ಕಡೆಗೆ ತಿರುಗಿಕೊಳ್ಳುವುದೇ ಬೇರೆ. ಹಲ್ಲೆಲೂಯಾ. ತಪ್ಪು ಮಾಡಿದ ಮೇಲೆ, ಅಪರಾಧ ಮಾಡಿದ ಮೇಲೆ ಅದನ್ನು ಬಿಟ್ಟು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಕ್ಷಮಾಪಣೆಗಾಗಿ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು, ರಕ್ಷಣೆಗಾಗಿ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಹೌದು ಕರ್ತನೆ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಾನು ಮಾಡಿದ ತಪ್ಪಿನ ಬಗ್ಗೆ ದುಃಖ ಪಟ್ಕೊಂಡು ಇದ್ಬಿಟ್ರೆ ಸಾಕಾಗಲ್ಲ, ನಿನ್ನ ಕಡೆಗೆ ತಿರುಗಬೇಕು. ಲಾರ್ಡ್ ಫರ್ಗಿವ್ ಮೀ, ಜೀಸಸ್ ಗಿವ್ ಮಿ ದ ಗ್ರೇಸ್ ಅಂತ ಹೇಳಿ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು. ನಿನ್ನ ಕರುಣೆಗಾಗಿ, ನಿನ್ನ ದಯೆಗಾಗಿ, ನಿನ್ನ ಕ್ಷಮೆಗಾಗಿ, ಹಲ್ಲೆಲೂಯಾ, ನಿನ್ನಿಂದ ಶುದ್ಧ ಮಾಡಲ್ಪಡುವುದಕ್ಕಾಗಿ ನಿನ್ನ ಕಡೆಗೆ ತಿರುಗಿಕೊಳ್ಳೇಬೇಕಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳೇಬೇಕು. ದುಃಖ ಪಟ್ಕೊಂಡು ಅಷ್ಟಕ್ಕೆ ಇದ್ಬಿಡಬಾರ್ದು ಸ್ವಾಮಿ. ಅದು ಮಾತ್ರ ಅಲ್ಲ ಕರ್ತನೆ, ಅದನ್ನು ಸರಿ ಕಟ್ಟಲಿಕ್ಕೆ ಯಾವ್ಯಾವುದೋ ಒಳ್ಳೆ ಕೆಲಸಗಳನ್ನು ಮಾಡಿ ಅದರಲ್ಲಿ ತೃಪ್ತಿಯಾಗಿ ಇದ್ಬಿಡಬಾರ್ದಪ್ಪ. ಎಷ್ಟೋ ಜನ ತಾನು ಮಾಡಿದ ಪಾಪ, ಅನ್ಯಾಯ, ಅಕ್ರಮಕ್ಕೆ ಕರ್ತನೆ ಧಾರ್ಮಿಕ ಕಾರ್ಯಗಳನ್ನು, ಅನ್ನದಾನ, ಇತರರಿಗೆ ಉಪಕಾರಗಳನ್ನು ಮಾಡ್ಕೊಂಡು ತೃಪ್ತಿಯಾಗಿ ಇದ್ಬಿಡ್ತಾ ಇದ್ದಾರೆ. ಅದು ಸಾಕಾಗಲ್ಲ, ನಿನ್ನ ಕಡೆಗೆ ತಿರುಗಬೇಕಪ್ಪ. ನಿನ್ನ ಕಡೆಗೆ ತಿರುಗದೆ ಹೋದರೆ ಅಷ್ಟು ಕಾರ್ಯಗಳು ಕೂಡ ಅದು ಹೊಲಸು ಚಿಂದಿ ಬಟ್ಟೆಗೆ ಸಮಾನ. ಕರ್ತನೆ, ನಿನ್ನ ಕಡೆಗೆ ತಿರುಗಿಕೊಳ್ಳುವುದು ಎಷ್ಟು ಪ್ರಾಮುಖ್ಯ ಅಂತ ಹೇಳಿ ಕರ್ತನೆ ಎಲ್ಲರಿಗೂ ಗ್ರಹಿಕೆಗೆ ಬರಲಿ ಅಪ್ಪ. ನಮ್ಮ ರಾಜ್ಯದ ಎಲ್ಲ ಜನತೆಗೆ ಗ್ರಹಿಕೆಗೆ ಬರಲಿ, ನಮ್ಮ ದೇಶದ ಎಲ್ಲ ಜನತೆಗೆ ಗ್ರಹಿಕೆ ಬರಲಿ. ಥ್ಯಾಂಕ್ ಯು. ರಕ್ಷಣೆ ಹೊಂದಿದವ್ರಿಗೂ ಸಹ ಈ ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿ ಅಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳುವುದು ಕರ್ತನೆ ತುಂಬ ಬಹಳ ಅಗತ್ಯವಾದದ್ದು. ನಿನ್ನ ಕಡೆಗೆ ತಿರುಗಿಕೊಳ್ಳದೆ ಏನೇ ಪಶ್ಚಾತ್ತಾಪ ಪಟ್ಟರು, ಏನೇ ದಾನ ಧರ್ಮ ಮಾಡಿದ್ರು ಕರ್ತನೆ ಪ್ರಯೋಜನ ಇಲ್ಲ ಅಂತ ಹೇಳಿ ಇವತ್ತು ನಮಗೆ ತಿಳಿಸ್ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಇದನ್ನು ನಾವೆಲ್ಲರೂ ಗ್ರಹಿಸಿ ಏನಾದರೂ ದೇವರೇ ನಿನಗೆ ಚಿತ್ತವಿಲ್ಲದ ಕಾರ್ಯಗಳು ಮಾಡಿದರೆ ಅಲ್ಲಿಂದ ಮನ ತಿರುಗಿಕೊಂಡು ನಿನಗೆ ಚಿತ್ತವಾದವುಗಳನ್ನೇ ಮಾಡಲಿಕ್ಕೆ ಕರ್ತನೆ ನಮಗೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ರಾಜ್ಯದ ಎಲ್ಲ ಜನತೆಗೆ ಕೃಪೆ ಕೊಡಪ್ಪ. ನಮ್ಮ ದೇಶದಾದ್ಯಂತ ಎಲ್ಲ ಜನತೆಗೆ ನಿನ್ನ ಕಡೆಗೆ ತಿರುಗಿಕೊಳ್ಳುವ ಭಾಗ್ಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ತಮ್ಮ ತಮ್ಮ ಸತ್ಕಾರ್ಯಗಳಲ್ಲಿ, ದಾನ ಧರ್ಮಗಳಲ್ಲಿ ತೃಪ್ತಿಯಾಗಿ ಯಾರು ಇದ್ದು ಮೋಸ ಹೋಗ್ಬಿಡ್ಬಾರ್ದಪ್ಪ. ತಾನು ಮಾಡಿದ ಕರ್ಮ, ನಾನು ಮಾಡಿದ ಪಾಪ, ಅನ್ಯಾಯ ಎಲ್ಲ ಕಳೆದೋಯ್ತು ಅಂತ ಹೇಳಿ ಅವರು ಕರ್ತನೆ ತೃಪ್ತಿಯಾಗಿ ಇದ್ಬಿಡ್ಬಾರ್ದು, ಮೋಸ ಹೋಗ್ಬಿಡ್ಬಾರ್ದು ಸ್ವಾಮಿ. ನಿನ್ನ ಕಡೆಗೆ ತಿರುಗಿಕೊಂಡ್ರೆ ಮಾತ್ರವೇ ಅದೆಲ್ಲ ಹೋಗುವುದು. ನಿನ್ನ ಕಡೆಗೆ ತಿರುಗಿಕೊಂಡ್ರೆ ಮಾತ್ರವೇ, ಕಲ್ವಾರಿಯ ಕಡೆಗೆ ತಿರುಗಿಕೊಂಡ್ರೆ ಮಾತ್ರವೇ, ಅವುಗಳನ್ನು ಬಿಟ್ಟು ರಕ್ಷಕನಾದ ನಿನ್ನ ಕಡೆಗೆ ತಿರುಗಿಕೊಂಡ್ರೆ ಮಾತ್ರವೇ ಅವುಗಳಿಂದ ಬಿಡುಗಡೆ ಸಿಗುವುದು, ರಕ್ಷಣೆ ಸಿಗುವುದು. ನಿಜವಾದ ದುಃಖವು ಮಾನಸಾಂತರವನ್ನು, ರಕ್ಷಣೆಯನ್ನು ಉಂಟು ಮಾಡುತ್ತದೆ. ಹೌದಪ್ಪ. ದುಃಖ ಪಟ್ಕೊಂಡು ಇದ್ರೆ ಸಾಕಾಗಲ್ಲ, ಮಾನಸಾಂತರವು, ರಕ್ಷಣೆಯು ಉಂಟು ಮಾಡಬೇಕು. ಅದು ಪ್ರತಿಯೊಬ್ಬರ ಜೀವಿತದಲ್ಲಿ ನಡೆಯಲಿ. ಹಲ್ಲೆಲೂಯಾ. ಯಾರಾದರೂ ದಾನ ಧರ್ಮ ಮಾಡಿಬಿಟ್ಟು ತೃಪ್ತಿಯಾಗಿದ್ದರೆ ಅವ್ರಿಗೆ ಗ್ರಹಿಕೆ ಕೊಡಪ್ಪ. ಇದು ಸಾಕಾಗಲ್ಲ ಮಗನೇ, ನನ್ನ ಕಡೆ ನೀನು ತಿರುಗಲೇಬೇಕು ಅಂತ ಹೇಳಿ ಮನವರಿಕೆ ಮಾಡಪ್ಪ. ಕನಸು ದರ್ಶನಗಳ ಮೂಲಕ ಮಾತನಾಡು, ವಾಕ್ಯದ ಮೂಲಕ ಮಾತಾಡು, ಯಾವುದಾದ್ರೂ ಸಂದೇಶದ ಮೂಲಕ, ಸೋಷಿಯಲ್ ಮೀಡಿಯಾದ ಯಾವುದಾದ್ರೂ ಒಂದು ಸಂದೇಶದ ಮೂಲಕ, ಅಥವಾ ಯಾರಾದರೂ ಸೇವಕರ ಮೂಲಕ, ಯಾರಾದರೂ ದೇವಜನರ ಮೂಲಕ ಈ ಸತ್ಯ ಸುವಾರ್ತೆಯನ್ನು ಕರ್ತನೆ ನೀನು ತಲುಪಿಸು. ಸರಿಯಾದ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನೀನು ತಲುಪಿಸು ಕರ್ತನೆ. ಹಲ್ಲೆಲೂಯಾ. ದಾನ ಧರ್ಮ ಸಾಕಾಗಲ್ಲ, ದೇವರ ಕಡೆಗೆ ತಿರುಗಿಕೊಳ್ಬೇಕು. ತನ್ನ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು.
ತನ್ನ ಪಾಪದ ಕೃತ್ಯಗಳನ್ನು ಬಿಟ್ಟು, ಪಾಪದ ದುರ್ಮಾರ್ಗವನ್ನು ಬಿಟ್ಟು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು. ದಾನ ಧರ್ಮ ಮಾಡಿಬಿಟ್ಟು ತೃಪ್ತಿಯಾಗಿ ದುಡ್ಬಾರ್ದು ಸ್ವಾಮಿ, ಮೋಸ ಹೋಗ್ಬಿಡ್ಬಾರ್ದಪ್ಪ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಈ ದಿನ ನಾವು ವಿಜಯನಗರ ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ವಿಜಯನಗರ ಜಿಲ್ಲೆಯನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಡ್ಯಾಡಿ. ಇಲ್ಲಿ ಬರುವ ಎಲ್ಲ ತಾಲೂಕುಗಳನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ ಸ್ವಾಮಿ. ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸ್ತೇವೆ. ಜಿಲ್ಲೆಯಲ್ಲಿ ಒಂದು ಸರ್ವತೋಮುಖ ಅಭಿವೃದ್ಧಿ ಉಂಟಾಗಲಿ ಅಪ್ಪ. ಜಿಲ್ಲೆ ಎಲ್ಲ ಜನತೆಯನ್ನು ಆಶೀರ್ವದಿಸು. ವಿಜಯನಗರ ಜಿಲ್ಲೆಯ ಎಲ್ಲ ಜನತೆಯನ್ನು ಆಶೀರ್ವದಿಸು ಸ್ವಾಮಿ. ಆರ್ಥಿಕ ಅಭಿವೃದ್ಧಿಯನ್ನು ಕೊಡಪ್ಪ, ಕುಟುಂಬಗಳಲ್ಲಿ ಸಮಾಧಾನ ಕೊಡಪ್ಪ, ರಕ್ಷಣಾ ಅನುಭವ ಕೊಡಪ್ಪ, ನಿತ್ಯದ ನಿರೀಕ್ಷೆ ಕೊಡಪ್ಪ. ಎಲ್ಲ ಡೆವಲಪ್ಮೆಂಟ್ಗೆ ಕರ್ತನೆ ಉತ್ತಮ ಯೋಜನೆಗಳನ್ನು ರೂಪಿಸಲಿಕ್ಕೆ ಕರ್ತನೆ ಉಸ್ತುವಾರಿ ಸಚಿವರನ್ನು ಆಶೀರ್ವದಿಸು, ಜಿಲ್ಲಾಧಿಕಾರಿಯನ್ನು ಆಶೀರ್ವದಿಸು. ಕರ್ತನೆ ವಿಜಯನಗರ ಜಿಲ್ಲೆ ಎಲ್ಲ ಎಂ ಪಿ ಅವರನ್ನು ನೀನು ಆಶೀರ್ವದಿಸಬೇಕಂತ ನಾವು ಬೇಡಿಕೊಳ್ತೇವೆ. ಹಲ್ಲೆಲೂಯಾ. ಎಲ್ಲ ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಎಲ್ಲ ಜನಪ್ರತಿನಿಧಿಗಳು, ತಾಲೂಕು ಮಟ್ಟದ ಜನಪ್ರತಿನಿಧಿಗಳು, ಗ್ರಾಮ ಮಟ್ಟದ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಎಲ್ಲರನ್ನು ಕೂಡ ನೀನು ಆಶೀರ್ವದಿಸಿ ಜಿಲ್ಲೆಗೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ನೀನು ಕೊಡಬೇಕಂತ ಬೇಡಿಕೊಳ್ತೇವೆ. ಎಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಕರ್ತನೆ ವಿಜಯನಗರ ಜಿಲ್ಲೆಯಲ್ಲಿರುವಂಥ ಎಲ್ಲ ಸೇವೆಗಳಿಗಾಗಿ ಸ್ತೋತ್ರ, ಸೇವಕರಿಗಳಿಗಾಗಿ ಸ್ತೋತ್ರ. ಕರ್ತನೆ ಇನ್ನೂ ಒಂದೊಂದು ಸೇವೆಯೂ ಸಹ ವಿಸ್ತಾರಗೊಳ್ಳಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸೇವೆಯ ಅಗತ್ಯಗಳು ಸಂಧಿಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ರಕ್ಷಣೆ ಹೊಂದದೇ ಇರುವ ಜನರು ರಕ್ಷಣೆ ಹೊಂದಿ ಅಲ್ಲಲ್ಲಿ ಸಭೆಗಳಲ್ಲಿ ಸೇರಿಸಲ್ಪಡಲಿ ಸ್ವಾಮಿ. ಈ ವರ್ಷ ವಿಜಯನಗರ ಜಿಲ್ಲೆಗೆ ಒಂದು ಅಭಿವೃದ್ಧಿಯ ವರ್ಷ, ಆರ್ಥಿಕವಾಗಿಯೂ ಆತ್ಮಿಕವಾಗಿಯೂ ಏಳಿಗೆಯನ್ನು ಕಾಣುವಂಥ ವರ್ಷ ಆಗಿರಲಿ. ಥ್ಯಾಂಕ್ ಯು. ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ತಂದೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡಪ್ಪ, ಚೈತನ್ಯ ಕೊಡಪ್ಪ. ಈ ದಿನ ಲವಲವಿಕೆಯಿಂದ ಇರಲಿಕ್ಕೆ ಸಹಾಯ ನೀಡು. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಹಲ್ಲೆಲೂಯಾ. ಈ ದಿನವಿಡೀ ಮನರಮ್ಯವಾಗಿರುವಂಥ ದಿನ ನಾವು ಡಿಕ್ಲೇರ್ ಮಾಡ್ತೇವೆ. ಆ ರೀತಿಯಾಗಿ ನೀವು ಆಶೀರ್ವದಿಸಿ ನಮ್ಮನ್ನು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.